ಹೆಲೋ, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರಿಂಗಿಂಗ್ ಬ್ಯಾಕ್ ಟು 90s, ಹೌದು 90ರ ದಶಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನೆಲ್ಲ ಇತ್ತು, ಏನೆಲ್ಲ ನೋಡ್ಕೊಂಡು ಬಂದ್ವಿ, ಮತ್ತು ಅಲ್ಲಿ ಯಾವ ದೇವರಿಗೆ ದರ್ಶನ ಮಾಡ್ಕೊಂಡು ಬಂದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಅಚಾನಕ್ಕಾಗಿ ಕೆಲವು ಫ್ರೆಂಡ್ಸ್ ಸಹ ಸಿಕ್ಕಿದ್ರು. ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ವಿಡಿಯೋ ಅಂತ. ಮೊದಲಿಗೆ ನಾನು ಮತ್ತು ನನ್ನ ಮಗಳು ರೆಡಿಯಾಗಿ ಹೊರಡ್ತಾ ಇದ್ದೀವಿ, ಹೋಗೋಣ ಅಂತ. ಕೊನೆಯಲ್ಲಿ ನಿಮಗೆ ಯಾವ ರೀತಿಯಾಗಿದೆ 90s ಮೆಮೊರೀಸ್ ಅಂತ ತೋರಿಸ್ತೀನಿ. ನಾವಿಬ್ಬರು ಗಾಡಿ ಮೇಲೆ ಹೋಗ್ತಾ ಇದ್ದೀವಿ. ಸೊ ಹೋಗುವಾಗ ಈ ರೀತಿಯಾಗಿ ಸೈಡ್ ವ್ಯೂನ ವಿಡಿಯೋ ಮಾಡಿಕೊಂಡು ನೋಡ್ತಾ ಇರ್ಬೋದು. ಟೆಂಪಲ್ ಸಹ ಕಾಣಿಸ್ತಾ ಇದೆ. ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಬರೋಣ ಟೆಂಪಲ್ಗೆ ಅಂತ ಡಿಸೈಡ್ ಮಾಡಿ ಮೊದಲಿಗೆ ಅಲ್ಲಿ ಗಾಡಿಯನ್ನು ಹಾಕಿ ಗ್ರೌಂಡ್ಗೆ ಹೋಗ್ತಾ ಇದ್ವಿ. ಹೌದು, ಈ ಒಂದು ಎಕ್ಸಿಬಿಷನ್ ಇದ್ದಿದ್ದು ರಾಮ ಮಂದಿರ ಗ್ರೌಂಡಲ್ಲಿ, ರಾಜಾಜಿನಗರ ಹತ್ರ. ತುಂಬಾನೇ ವೆರೈಟಿ ಆಫ್ ಸ್ಟಾಲ್ಸ್ನ ಹಾಕಿದ್ರು, ಮತ್ತು ವೆರೈಟಿ ಆಫ್ ಫುಡ್ ಇತ್ತು, ವೆರೈಟಿ ಆಫ್ ಡ್ರೆಸ್ಸಸ್ ಇತ್ತು. ಬನ್ನಿ ನೋಡೋಣ. ಕೆಲವೊಂದು ಸ್ಟಾಲ್ಗಳನ್ನು ತೋರಿಸ್ತೀನಿ, ಎಲ್ಲ ಸ್ಟಾಲಲ್ಲಿ ಏನೇನೆಲ್ಲ ಸಿಗುತ್ತೆ ಏನು ಅಂತ ನೋಡಿ. ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣ ಈ ರೀತಿಯಾಗಿ ಕರದಂಟು, ಅಂಟಿನುಂಡೆ, ಪೇಡ, ಗಿರ್ಮಿಟ್ ಎಲ್ಲ ಇತ್ತು. ಸೊ ಹಾಗಾಗಿ ನಾವು ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣವೇ ಪಾವ್ ಭಾಜಿ ಬೇಕು ಅಂತ ಅಂದು, ಸೊ ಹಾಗಾಗಿ ಮೊದಲಿಗೆ ಪಾವ್ ಭಾಜಿಯನ್ನು ಆರ್ಡ್ರ್ ಮಾಡಿ ನಂತರ ವಡಾ ಪಾವನ್ನು ಆರ್ಡರ್ ಮಾಡಿ ತಿನ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು. ಸಡನ್ ಶಾಕ್ ಆಯಿತು. ಅವರು ಸಹ ಅಲ್ಲೇ ಇದ್ದಿದ್ದರಿಂದ ಅವ್ರದ್ದು ಸಹ ಮಾತಾಡಿಸ್ಕೊಂಡು ಇಬ್ರು ಸಹ ಜೊತೆಗೆ ಪಾವ್ ಭಾಜಿನ ತಿಂದ್ವಿ. ನಂತರ ಅದಾದಮೇಲೆ ಒಂದು ವಡಾ ಪಾವನ್ನು ಸಹ ಆರ್ಡರ್ ಮಾಡಿದ್ವಿ. ವಡಾ ಪಾವನ್ನು ಸಹ ತೊಗೊಂಡು ತಿಂದ್ಕೊಂಡು ಈ ರೀತಿಯಾಗಿ ಮುಂದೆ ಹೋಗ್ತಾ ಒಂದು ಲೈಮ್ ಸೋಡಾನ ತೊಗೊಂಡಿದ್ವಿ. ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಅಂದರು, ಓಕೆ ಅಫೋರ್ಡಬಲ್ ಆಗಿ ಇತ್ತು, ತೊಗೋಬೋದಾಗಿತ್ತು. ಯಾಕೆಂದರೆ ಫುಲ್ಲು ಎಲ್ಲ ರೌಂಡ್ ಹೊಡಿಬೇಕಲ್ವಾ, ಸ್ವಲ್ಪ ಸ್ಟ್ರೆಂತ್ ಬೇಕಲ್ವಾ ಅಂತ ಸ್ವಲ್ಪ ತೊಗೊಂಡು ಈ ರೀತಿಯಾಗಿ ತಿನ್ಕೊಂತ ರೌಂಡ್ ಆಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೆಜಿಟೇಬಲ್ ರೋಲ್ ಮತ್ತು ಪನ್ನೀರ್ ಬಾರ್ಬಿಕ್ಯೂ ಇತ್ತು. ಸೊ ಹಾಗಾಗಿ ಒಂದು ಪನ್ನೀರ್ ಬಾರ್ಬಿಕ್ಯೂನ ಆರ್ಡ್ರ್ ಮಾಡಿದ್ವಿ. ಅದು ಸಹ ಟೇಸ್ಟ್ ಚೆನ್ನಾಗಿತ್ತು, ಸ್ವಲ್ಪ ಸ್ಪೈಸಿ ಆಗಿತ್ತು. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಂದರೆ ಕೇಳಿದ್ರೆ ಹಾಕ್ಕೊಡ್ತಾರೆ. ನೋಡೋಣ. ಬಾರ್ಬಿಕ್ಯೂ ಆಗೋಷ್ಟರಲ್ಲಿ ನೋಡ್ತಾ ಇರ್ಬೋದು, ಓವರ್ ವ್ಯೂ ತೋರಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಬಾರ್ಬಿಕ್ಯೂ ಸಹ ರೆಡಿ ಆಯಿತು, ಪನ್ನೀರ್ ಬಾರ್ಬಿಕ್ಯೂ. ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ನಂತರ ಅದಾದಮೇಲೆ ಒಂದು ವೆಜ್ ರೋಲನ್ನು ಆರ್ಡ್ರ್ ಮಾಡಿ ತಿನ್ಕೊಂತ ಹಾಗೆ ಮುಂದೆ ಸಾಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಟಾಪ್ಸು ಹಾಗೆ ಡ್ರೆಸ್ಸಸ್ ಎಲ್ಲ ಇತ್ತು. 250, 200ಇಂದನೂ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ನಿಮಗೆ ಬಂದು 250ಇಂದ. ಬಟ್ ನನಗೆ ಡ್ರೆಸ್ಸಸ್ ಎಲ್ಲ ಇದ್ದಿದ್ದರಿಂದ ತೊಗೊಳ್ಲಿಲ್ಲ ನಾನು. ಬಟ್ ಬೇರೆ ಐಟಮ್ ಏನಾದ್ರು ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ, ಇಲ್ಲಿ ಏನೋ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು. ಅದಾದಮೇಲೆ ಇಲ್ಲಿ ಹೆಣ್ಮಕ್ಳಿಗೆ ಬೇಕಾದಂತಹ ವೆರೈಟಿ ಕ್ಲಿಪ್ಸು, ಜುವೆಲ್ಸ್ ಎಲ್ಲ ಇತ್ತು. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಸನ್ಫ್ಲವರ್ ಕ್ಲಿಪ್ಪು. ಯಾಕೆ ನಂಗೆ ತೊಗೊಳ್ಬೇಕು ಅಂತ ಆಸೆ, ಬಟ್ ನಮ್ಮ ಮಗಳಿಗೆ ಇವಾಗ ಸ್ಕೂಲ್ಗೆಲ್ಲ ಅಲೋ ಮಾಡೋದಿಲ್ಲ, ಯಾವಾಗಲೂ ಒಂದ್ಸಲ ಫಂಕ್ಷನ್ಗೆ ಹಾಕಬೇಕು. ಸೊ ಹಾಗಾಗಿ ನೋಡ್ತಾ ಇದ್ವಿ ಏನು ತೊಗೊಳೋದು ಏನು ಬಿಡೋದು ಅಂತ. ಅದಾದಮೇಲೆ ಇಲ್ಲಿ ವೆರೈಟಿ ಆಫ್ ಫೋನ್ ಪೌಚಸ್ ಸಹ ಇತ್ತು. ಎಲ್ಲ ಫೋನ್ ಬೇಕಾಗಿರುವಂಥ ಪೌಚಸ್ ಇದೆ, ತುಂಬ ಕಲೆಕ್ಷನ್ಸ್ ಇದೆ. ಮತ್ತು ಇಲ್ಲಿ ಕಿಚನ್ ಬೇಕಾದಂತಹ ವೆರೈಟೀಸ್ ಸಹ ಇತ್ತು. ನೋಡಿ, ಇದು ಶಿಂಕ್ ಕ್ಲೀನ್ ಮಾಡುವಂತಹ ಬ್ರಷ್ ಇದು. ಇಲ್ಲ ನೀವು ಪಾತ್ರೆನೂ ಸಹ, ದೊಡ್ಡ ದೊಡ್ಡ ಪಾತ್ರೆನೂ ಸಹ ಕ್ಲೀನ್ ಮಾಡ್ಬೋದು. ಅದರಲ್ಲಿ ಶಿಂಕ್ ಸಹ ಕ್ಲೀನ್ ಮಾಡ್ಕೋಬಹುದು. ನಂತರ ಇಲ್ಲಿ ಜ್ಯೂಸ್ ಎಲ್ಲ ಇತ್ತು. ನಾವು ಆಲ್ರೆಡಿ ಎಲ್ಲ ತಿಂದು ಸಾಕಾಗಿದ್ದರಿಂದ ಬೇಡಪ್ಪ ಏನು ಅಂತ ಅನಿಸ್ತು, ಬರ್ತಾ ನೋಡೋಣ ಅಂತ ಹಾಗೆ ಬಂದ್ವಿ. ಇಲ್ಲಿ ಹೊರಗಡೆ ಡೋರ್ಗೆಲ್ಲ ಬೇಕಾಗಿರುವಂಥ ಗಾರ್ಲ್ಯಾಂಡ್ಸ್ ಎಲ್ಲ ಇತ್ತು. ಹಾಗೆ ವೆರೈಟಿ ಆಫ್ ಗಿಡದ ಪಾಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ಪಾಟ್ಸ್ ಎಲ್ಲ. ಒಂದೊಂದು ರೇಟ್ ಇತ್ತು. ಒಂದೊಂದು ಪಾಟು ಒಂದು 150, 200, 350 ಎಲ್ಲ ಇತ್ತು. ನಂತರ ಇಲ್ಲಿ ಮೇಲ್ಕೋಟೆ ಪುಳಿಯೋಗರೆ, ಮೊಸರನ್ನ ಎಲ್ಲ ತಿಂದ್ವಿ. ನಂತರ ಹೆಣ್ಮಕ್ಳಿಗೆ ಏನಂದರೆ ಶಾಪಿಂಗ್ ಆ ಥರ ಎಲ್ಲ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ನೋಡ್ಕೊಂಡು ಬರ್ಬೋದಲ್ಲ ಏನೇನು ವೆರೈಟೀಸ್ ಬಂದಿದೆ ಏನೇನು ಅಂತ. ನೋಡಿ ವ್ಯೂ ತೋರಿಸ್ತಾ ಇದ್ದೀನಿ, ಪ್ಲ್ಯಾಂಟ್ಸ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ.
ಮನೆ ಮುಂದೆ ಯಾರಾದರೂ ಗಿಡಗಳು ಬೆಳೆಸೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿಯಾಗಿ ತೊಗೊಂಡೋಗಿ ಬೆಳೆಸ್ಕೊಂಡ್ರೆ. ನಂತರ ಇಲ್ಲಿ ಮಕ್ಕಳಿಗೆ ಮತ್ತು ವೆರೈಟಿ ಆಫ್ ಸೀರೆಗಳು ಸಹ ಇತ್ತು. ತುಂಬ ಚೆನ್ನಾಗಿತ್ತು ಸೀರೆ. ಇದು ಒಂದು ಬಂದುಬಿಟ್ಟು 1500 ಆಯಿತು. ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು. ಯಾರಾದರೂ ಅಲ್ಲಿ ರಾಜಾಜಿನಗರ ಸುತ್ತಮುತ್ತ ಇದ್ದರೆ ಹೋಗಿ ಶಾಪಿಂಗ್ ಮಾಡಿ ಇಷ್ಟ ಇರೋರು. ರಾಜಾಜಿನಗರ ರಾಮ ಮಂದಿರ ಗ್ರೌಂಡ್ ಅಂದರೆ ಆಟೋದವರು ಸಹ ಕರ್ಕೊಂಡ್ಬಂದು ಬಿಡ್ತಾರೆ. ಬೇರೆ ಏರಿಯಾದಿಂದ ಬರೋರು ಸಹ ಬರ್ಬೋದು ಆರಾಮಾಗಿ. ಇಲ್ಲಿ ನೋಡ್ತಾ ಇರ್ಬೋದು ವೆರೈಟಿ ಆಫ್ ಸೀರೆ ಇತ್ತು ಮತ್ತು ಬ್ಲೌಸ್ ಪೀಸ್ ಎಲ್ಲ ಇತ್ತು. ಚೆನ್ನಾಗಿತ್ತು ಬ್ಲೌಸ್ ಪೀಸು. ಈ ಬ್ಲೌಸ್ ಪೀಸ್ ಬಂದು 750 ಅಂತ ಏನೋ ಹೇಳಿದ್ರು. ವಿತ್ ವರ್ಕ್ ಎಲ್ಲ ಬಂದಿದೆ. ಮತ್ತು ರೆಡಿ ಆದಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಲೂ ಸಹ ತೋರಿಸಿದ್ರು. ಈ ರೀತಿಯಾಗಿ ಬರುತ್ತೆ. ನಾನು ಅದರಲ್ಲಿ ವೈಟ್ ಬೇಕಾಗಿತ್ತು, ನನಗೆ ಇರಲಿಲ್ಲ ಅದರಲ್ಲಿ, ಸೊ ಹಾಗಾಗಿ ಮುಂದೆ ಹಾಗೆ ಬಂದೆ. ನಂತರ ಇಲ್ಲಿ ಟಾಪ್ಸ್ ಎಲ್ಲ ಇತ್ತು. ಕಾಟನ್ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನೈಟಿ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ಸಹ ಚೆನ್ನಾಗಿದೆ. ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂಥ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಇಲ್ಲಿ ಒಂದು ಗೇಮ್ ಇತ್ತು. ಸೊ ಈ ಗೇಮನ್ನು ಅಲ್ಲಿ ಬಾಲನ್ನು ಹಾಕಿ ಅದು ಕೆಳಗಡೆ ಒಂದು ಬ್ಯಾಸ್ಕೆಟ್ ಇಟ್ಟಿರ್ತಾರೆ. ಅದರಲ್ಲಿ ಅದು ಒಂದೇ ಸರಿ ಬೀಳಬೇಕು, ಬೌನ್ಸ್ ಆಗಬಾರ್ದು. ಆಗ ನಿಮಗೆ ಒಂದು ಟೆಡಿ ಬಿಯರ್ ಫ್ರೀಯಾಗಿ ಕೊಡ್ತಾರೆ. ಸೊ ಅದು ನನಗೇನೋ ಅದು ತುಂಬ ಟೆಕ್ನಿಕ್ ಇತ್ತು ಆಡೋಕ್ಕೆ, ಅಷ್ಟೊಂದು ಸುಲಭ ಅಲ್ಲ ಅನ್ನಿಸ್ತು. ನಂತರ ಇಲ್ಲಿ ಎಲ್ಲ ಚನ್ನಪಟ್ಟಣದ ಗೊಂಬೆಗಳು ವೆರೈಟಿ ಇದ್ದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಂದಕ್ಕಿಂತ ಒಂದು ನೋಡಲಿಕ್ಕೆ ಚೆನ್ನಾಗಿತ್ತು ಗೊಂಬೆಗಳು, ಕಲರ್ಫುಲ್ ಆಗಿ. ಮತ್ತು ಇದು ಕುಂಕುಮದ ಭರಣಿನೂ ಸಹ ಚೆನ್ನಾಗಿತ್ತು. ಹಾಗೆ ಪೂರ್ತಿಯಾಗಿ ಬರೀ ಸ್ಟಾಲ್ಸೇ ಇತ್ತು. ವೆರೈಟಿ ಆಫ್ ಬ್ಯಾಗ್ಸ್ ಎಲ್ಲ ಥರನೂ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಬಂದರೆ. ನಂತರ ಅಲ್ಲಿಂದ ಹೋಗುವಾಗ ಚಾಕ್ಲೇಟ್ ಇತ್ತು. ಸೊ ಹಾಗಾಗಿ ಒಂದು ಚಾಕ್ಲೇಟ್ ಕೇಕನ್ನು ತೊಗೊಂಡ್ವಿ. ಚಾಕ್ಲೇಟ್ ಕೇಕು ಟೇಸ್ಟ್ ಅನಿಸ್ತು, ಚೆನ್ನಾಗಿತ್ತು. ನಾವು ಹೋದಾಗ ಸ್ವಲ್ಪ ಜನ ಇದ್ರು. ಆಮೇಲೆ ತುಂಬ ಜನ ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಇರ್ಬೋದು ಇಲ್ಲಿ 499 ರುಪೀಸ್ ಸ್ಯಾರೀಸ್ ಸಹ ಇತ್ತು. ಪ್ಯೂರ್ ಕಾಟನ್ ಸ್ಯಾರೀಸ್ ಇದು. ಯಾರೆಲ್ಲ ಸ್ಯಾರಿ ತೊಗೊಬೇಕು ಅಂತ ಇಷ್ಟ ಇರುತ್ತಲ್ಲ ಅವ್ರಿಗೆಲ್ಲ ಇದು ತುಂಬಾ ಇಷ್ಟ ಆಗ್ಬೋದು. ಅದಾದಮೇಲೆ ವೆರೈಟಿ ಆಫ್ ಸ್ಟ್ರಕ್ಸ್ ಸಹ ಇತ್ತು. ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಸಹ ಇದೆ. ಮತ್ತು ಇಲ್ಲಿ ಆಯಿಲ್ಸ್ ಎಲ್ಲ ಇತ್ತು. ಅದಾದಮೇಲೆ ಬೆಡ್ ಸ್ಪ್ರೆಡ್ ಸಹ ಇದೆ. ನೋಡ್ತಾ ಇರ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಬ್ರೆಡ್ ಸ್ಪ್ರೆಡ್ಸು. ಇಲ್ಲಿ 999ಗೆ 2 ಕಾಟನ್ ಟಾಪ್ಸು, 999ಗೆ 3 ಕಾಟನ್ ಟಾಪ್ಸು, ಆ ಥರ ಏನೇನೋ ಇತ್ತು ಇಲ್ಲಿ. ಸೊ ಮೊದಲೇ ಹೇಳಿದಾಗ ಟಾಪ್ಸ್ ಎಲ್ಲ ಈಗ ಅಷ್ಟು ಅರ್ಜೆಂಟಿಗೆ ಬೇಕಾಗಿರಲಿಲ್ಲ. ಸೊ ಹಾಗಾಗಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಅದು ಜಸ್ಟ್ ನೋಡೋಣ ಯಾವ ರೀತಿಯಾಗಿದೆ ಕಲೆಕ್ಷನ್ ಅಂತ ನೋಡೋಣ ಅಂತ ಬಂದಿದೆ. ಮತ್ತು ಅದು 90s ಅಂತ ಬೇರೆ ಹೇಳಿದ್ರಲ್ಲ, ಸೊ ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಇತ್ತು. ತೋರಿಸ್ತೀನಿ 90ಸಲ್ಲಿ ಏನೇನಿತ್ತು ಏನೇನು ಅಂತ. ಲಾಸ್ಟಲ್ಲಿ ವಿಡಿಯೋ ಇದೆ, ಅದು ಲಾಸ್ಟಲ್ಲಿ ನಿಮಗೆ ಅದು ಎಲ್ಲ ನೋಡ್ಕೊಂಡು ಹೋಗುವಾಗ ನಿಮಗೆ ಲಾಸ್ಟಲ್ಲಿ ಅದು ಬರುತ್ತೆ.
ನೋಡ್ತಾ ಇರ್ಬೋದು ಜುವೆಲ್ಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂತ, ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಬಟ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಓಕೆ, ತುಂಬಾ ಏನೋ ತೀರಾ ಕಮ್ಮಿನೂ ಇಲ್ಲ, ತುಂಬ ಕಾಸ್ಟ್ಲಿನೂ ಇಲ್ಲ, ನಾರ್ಮಲ್ ಆಗಿತ್ತು. ಅದಾದಮೇಲೆ ಇಲ್ಲಿ ಸೆಟ್ ಡ್ರೆಸ್ ಸಹ ಇತ್ತು. ವಿತೌಟ್ ದುಪ್ಪಟ್ಟ 650, ವಿತ್ ದುಪ್ಪಟ್ಟ 550 ಏನೋ ಇತ್ತು. ಅದಾದಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ಪೆನ್, ವೆರೈಟಿ ಆಫ್ ಪೆನ್ನು, ಬುಕ್ಸು ಎಲ್ಲ ಇತ್ತು. ಸೊ ಇಲ್ಲಿ ಏನಾದ್ರು ತೊಗೊಳೋಣ ಅಂತ ನೋಡ್ತಾ ಇದ್ವಿ. ಸೊ ಇಲ್ಲಿ ಕೆಲವೊಂದು ಐಟಮ್ ಇಷ್ಟ ಆಯಿತು ನನ್ನ ಮಗಳಿಗೆ, ತಗೊಂಡ್ಲು. ನೋಡ್ತಾ ಇರ್ಬೋದು ವೆರೈಟಿ ಆಫ್ ಡ್ರೆಸ್ಸಸ್ನ. ಅದಾದ್ಮೇಲೆ ಇಲ್ಲಿ ಮುಂದೆ ಹೋದ್ರೆ ಬೈ ಒನ್ ಗೆಟ್ ಒನ್ ಅದೇ ಪ್ರೈಸಲ್ಲೇ ತೊಗೊಂಡ್ರೆ ನಿಮಗೆ ಇಲ್ಲಿ ಪ್ಯೂರ್ ಲೆದರ್ ಬ್ಯಾಗ್ ಸಿಗುತ್ತೆ. ಇಲ್ಲ ಆಫರ್ ಬೇಕಂದ್ರೆ 50% ಆಫರಲ್ಲೂ ಕೊಡ್ತಾರೆ. ಯಾರಿಗೆಲ್ಲ ಈ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಇಷ್ಟ ಇರುತ್ತಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಬ್ಯಾಗ್ಸು. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಸ್ಯಾರೀಸ್ ಕಲೆಕ್ಷನ್ಸ್ ಸಹ ಚೆನ್ನಾಗಿದೆ. ಅದಾದಮೇಲೆ ಇದು ಏನು ಕಾಲ್ಗೆಲ್ಲ ತುಂಬ ರಿಲೀಫ್ ಆಗುತ್ತದೆ ಸ್ಲಿಪ್ಪರ್ಸು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸಹ ಇದೆ, ಲೇಡೀಸು ಜೆಂಟ್ಸ್ಗೆಲ್ಲ ಇದೆ. ಅದಾದಮೇಲೆ ಕಲಿಸಿತ್ತು ಮತ್ತು ರಾಗಿ ಹಪ್ಪಳ ಇತ್ತು. ನಂತರ ಇಲ್ಲಿ ಬೆಣ್ಣೆ ಸಿಲ್ಕನ್ನ ಚೆನ್ನಾಗಿತ್ತು, ತಗೊಳ್ಳಿ ಅಂತು ಒಂದು ಬಾಕ್ಸ್ ತೊಗೊಂಡ್ವಿ. ಅದಾದಮೇಲೆ ಬಂದು ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿಯಾಗಿ ಸ್ಲಿಪ್ಪರ್ಸ್ ಸಿಕ್ಕಿದ್ರು. ಕ್ವಾಲಿಟಿ ಸಹ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿತ್ತು ಅದು ಫ್ಲವರ್. ಇಲ್ಲಿ ಮಧ್ಯದಲ್ಲಿ ಕೆಲವೊಂದು ಗೊಂಬೆಗಳೆಲ್ಲ ಬರ್ತಾ ಇದ್ರು ವೇಷ ಹಾಕೊಂಡು ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ಕುರ್ತಾ ಸೆಟ್ಗಳೆಲ್ಲ ಎಷ್ಟೊಂದು ವೆರೈಟಿ ಇತ್ತು. ಈ ಥರ ವೆರೈಟಿ ಆಫ್ ಪಿಕ್ಕಲ್ಲು, ಚಟ್ನಿ ಪುಡಿ ಮತ್ತು ಸ್ನ್ಯಾಕ್ಸ್ ಐಟಮ್ ಮಾತ್ರ ವೆರೈಟಿಯಾಗಿ ಸಿಗ್ತಾ ಇತ್ತು ನಿಮಗಲ್ಲಿ. ಅದಾದಮೇಲೆ ಇಲ್ಲಿ ಕೆಲವೊಂದು ಪಾಪಡ್ಗಳನ್ನು, ವೆರೈಟಿ ಪಾಪಡ್ಗಳನ್ನು ಟೇಸ್ಟ್ ಮಾಡೋಕ್ಕೆ ಇಟ್ಟಿರ್ತಾರೆ. ನಿಮಗೆ ಯಾವ ಟೇಸ್ಟ್ ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ಅದನ್ನ ಅರ್ಧ ಕೆಜಿಗೆ ಇಷ್ಟು, 1 ಕೆಜಿಗೆ ಇಷ್ಟು ಅಂತ ಕೊಡ್ತಾರೆ. ನಂತರ ಇಲ್ಲಿ ಸ್ಯಾರೀಸ್ ಕಲೆಕ್ಷನ್ ಸಹ ಚೆನ್ನಾಗಿತ್ತು, ಕ್ರೇಪ್ ಸ್ಯಾರೀಸ್ ಎಲ್ಲ. ಅದಾದಮೇಲೆ ಸೆಟ್ ಡ್ರೆಸ್ಸು ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಸಹ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡೆಕೋರೇಟಿವ್ ಐಟಮ್ಸ್. ಖಂಡಿತವಾಗಿ ಒಮ್ಮೆ ವಿಸಿಟ್ ಮಾಡಿ, ಇಷ್ಟ ಆಗುತ್ತೆ ನಿಮಗೆ.
ನಂತರ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಕೆಲವೊಂದು ಬ್ಯಾಂಗಲ್ಸ್ ಕ್ಲಿಪ್ಸ್ ಎಲ್ಲ ಇತ್ತು, ಅಲ್ಲಿ ಕೆಲವೊಂದು ಕ್ಲಿಪ್ಸನ್ನು ತಗೊಂಡ್ಲು. ನೋಡಿ ಶ್ರಗ್ ಚೆನ್ನಾಗಿತ್ತು, 500 ಏನೋ ಹೇಳಿದ್ರು. ಮತ್ತು ಡೈಲಿ ಯೂಸ್ಗೆ ಶಾರ್ಟ್ಸ್ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು ಎಲ್ಲನೂ ಸಹ ಇತ್ತು ಇಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ, ಇಲ್ಲಿ ಕೆಳಗಡೆ ಎಲ್ಲ ಬೆಡ್ಶೀಟ್ ಹಾಕಿದಾಗ ಕ್ಲೀನಿಂಗ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ತಾ ಇದ್ರು. ಮತ್ತು ಇಯರಿಂಗ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ನೆಕ್ಲೆಸ್ ಕಲೆಕ್ಷನ್ ಆಗಿರ್ಬೋದು ಬಹಳನೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದ್ವು ಕಲೆಕ್ಷನ್ಸ್ ಮಾತ್ರ. ನೋಡಿ ಒಂದೊಂದು ಶಾಪಲ್ಲೂ ವೆರೈಟಿ ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು ಇತ್ತು. ನಂತರ ಇಲ್ಲಿಂದ ಸ್ವಲ್ಪ ಮುಂದೆ ಬಂದಮೇಲೆ ವೆರೈಟಿ ಆಫ್ ಪಿಕ್ಕಲ್ ಇತ್ತು, ಚಕ್ಲಿ, ನಿಪ್ಪಟ್ಟು ಎಲ್ಲ ಇತ್ತು. ಸೊ ಹಾಗಾಗಿ ಇಲ್ಲಿ ಹುಳ್ಳಿಕಾಳು ಚಕ್ಲಿ ಅಂತ ಒಂದಿತ್ತು. ಸೊ ಹಾಗಾಗಿ ಟೇಸ್ಟ್ ನೋಡೋಣ ಅಂತ ಒಂದು ಹುಳ್ಳಿಕಾಳು ಚಕ್ಲಿನ ತಗೊಂಡ್ವಿ. ಮತ್ತು ಎಲ್ಲ ಥರ ಪೌಡರ್ಸ್ ಸಹ ಇತ್ತು. ಅದಾದಮೇಲೆ ಇಲ್ಲಿ ವೆರೈಟಿ ಆಫ್ ಕಡಲೆ ಬೀಜದ್ದು ಖಾರ, ಸಿಹಿ, ಸ್ವೀಟ್, ಆನಿಯನ್ ಎಲ್ಲ ಫ್ಲೇವರ್ಸಲ್ಲಿ ಕಡಲೆ ಬೀಜದ ಫ್ರೈ ಮಾಡಿದ್ರು. ಅದು ಸಹ ಚೆನ್ನಾಗಿತ್ತು. ಈ ಪರ್ಸ್ ಎಲ್ಲ ಹ್ಯಾಂಡ್ ವರ್ಕ್ ಅಂತ ಹೇಳಿದ್ರು, ಚೆನ್ನಾಗಿತ್ತು. ಇದೆಲ್ಲ 1,500-2,500 ಸಾವಿರ ಅಂತೆ ಪರ್ಸ್ ಎಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ವೆರೈಟಿ ಆಫ್ ಪಿಂಗಾಣಿ, ಉಪ್ಪಿನಕಾಯಿ, ಉಪ್ಪು, ಹುಣಸೆಹಣ್ಣೆಲ್ಲ ಇಡೋದಕ್ಕೆ, ಮತ್ತೆ ತುಳಸಿ ಕಟ್ಟೆಗಳು ಸಹ ಇತ್ತು. ನಂತರ ಅಲ್ಲಿಂದ ಹಾಗೆ ಮುಂದೆ ಇನ್ನೊಂದು ಕಡೆ ಶಾಪಿಂಗ್ ಮಾಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ರಂಗೋಲಿನ ಬಿಡಿಸಿದ್ರು ಅಂತ. ತುಂಬಾನೇ ಚೆನ್ನಾಗಿತ್ತು ರಂಗೋಲಿ. ಈ ರೀತಿಯಾಗಿ ಪ್ಲೇಟಲ್ಲಿ ಡಿಸೈನ್ ಆಗಿ ಬಿಡಿಸಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತು ಅಂದರೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಇದು ನೋಡ್ತಾ ಇರ್ಬೋದು ಅಲ್ಲಿಂದ ಬಂದಮೇಲೆ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ಬಂದಿದ್ರು. ಆಗಲೇ ಸ್ವಲ್ಪ ಕತ್ಲಾಗ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಾಗ ಈ ರೀತಿಯಾಗಿ ಬ್ರಿಂಗಿಂಗ್ ಬ್ಯಾಕ್ ದಿ 90s ಅಂತ ಇತ್ತು. ಸೊ ಅಂದರೆ ನಾವು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾಯಿನ್ಸ್ ಇರ್ಬೋದು, ತಿಂಡಿಗಳಿರ್ಬೋದು, ಮತ್ತು ಗಾಡಿಗಳಿರ್ಬೋದು, ವಾಚ್ಗಳು ಆಗಿರ್ಬೋದು ಎಲ್ಲ ಇತ್ತು. ಮತ್ತು ಇಲ್ಲೊಂದು ಗೊಂಬೆ ಇತ್ತು. ಗೊಂಬೆ ಜೊತೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ. ಅವಾಗೆಲ್ಲ ನಾವು ಸ್ವೀಟ್ ತೊಗೊತಾ ಇದ್ವಲ್ವಾ, ಅದೆಲ್ಲ ಇತ್ತು. ನೋಡಿ ನೋಟ್ಗಳು, ಹಳೆ ಕಾಯಿನ್ಸ್ಗಳು, ಮತ್ತು ವೆರೈಟಿ ಆಫ್ ಫೋನ್ಗಳು. ಆವಾಗಿನ ಕಾಲದಲ್ಲಿ ಯಾವ ರೀತಿ ಫೋನ್ಸ್ ಇರ್ತಲ್ಲ ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಒಂದು ಸೆಕೆಂಡ್ ನಮಗೆ ಹಳೆ ಕಾಲಕ್ಕೆ ಹೋಗಿ ಬಂದಂಗೆ ಫೀಲ್ ಆಯಿತು. ಅಷ್ಟು ಚೆನ್ನಾಗಿತ್ತು.
ಸೋಂಪು ಪಡಿ ಅಂತ ಫುಲ್ಲು ಫೇಮಸ್ಸು. ಹಾಲ್ಕೋವಾ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಟಿಟ್ಬಿಟ್ಟು. ಅವಾಗೆಲ್ಲ ನಮಗೆ ಟಿಟ್ಬಿಟ್ ಅಂದರೆ ಏನೋ ಒಂಥರ ಖುಷಿ. ಆಸೆ ಚಾಕ್ಲೇಟು, ಬತ್ತಾಸು, ಅದೆಲ್ಲ ತುಂಬಾ ಒಂಥರ ಮೆಮೊರೀಸ್ ಹಾಗೆ ರೀಕಾಲ್ ಆಗೋಗ್ಬಿಡ್ತಿದ್ದೆಲ್ಲ ನೋಡಿದ ತಕ್ಷಣ. ಕೆಲವೊಂದು ಐಟಮನ್ನು ತೊಗೊಂಡು ಅಲ್ಲಿ ತಿಂದ್ವಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಮತ್ತು ಕೆಲವೊಂದು ಪೆನ್ಗಳನ್ನು ಸಹ ಅಲ್ಲಿ ಇಟ್ಟಿದ್ರು. ನಾವೆಲ್ಲ ಯೂಸ್ ಮಾಡ್ತಿದ್ದಂಥ ಹೀರೋ ಪೆನ್ ಅದೆಲ್ಲನೂ. ನೋಡಿದ್ರಲ್ಲ, ನಿಮಗೂ ಸಹ ಇದೆಲ್ಲ ಮೆಮೊರೀಸ್ ಬ್ಯಾಕ್ ಆಗಿರ್ಬೋದು ಅನ್ಕೊತೀನಿ. ಅದಾದ್ಮೇಲೆ ಹಾಗೆ ಮುಂದೆ ಹೋಗ್ತಾ ನೋಡ್ತಾ ಇರ್ಬೋದು, ಇಲ್ಲಿ ಜೋಕರ್ ಸಹ ಮಧ್ಯೆ ಮಧ್ಯೆ ಬರ್ತಾ ಇದ್ರು ಮಕ್ಳಿಗೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ. ಕೆಲವು ಮಕ್ಳು ಎದುರ್ಕೊಂತಾ ಇದ್ರು, ಕೆಲವು ಮಕ್ಳು ಖುಷಿ ಪಡ್ತಾ ಇದ್ರು. ಮತ್ತೆ ಇದಲ್ಲದೆ ಇಲ್ಲಿ ಮಕ್ಳಿಗೆ ಆಡ್ಲಿಕ್ಕೆ ಗೇಮ್ ಸಹ ಚೆನ್ನಾಗಿದೆ. ಮಕ್ಕಳು ಗೇಮ್ಸ್ ಸಹ ಇಲ್ಲಿ ಆಟ ಆಡ್ಬೋದು. ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾರೆ ಮಕ್ಕಳು. ಒಂದು 10 ವರ್ಷದೊಳಗಡೆ ಇರುವಂತ ಮಕ್ಕಳಿಗೆ ಈ ರೀತಿಯಾಗಿ ಗೇಮ್ಸ್ ಎಲ್ಲ ಇಲ್ಲಿ ಆಟ ಆಡ್ಲಿಕ್ಕೆ ಚೆನ್ನಾಗಿದೆ. ಇಲ್ಲಿಗೂ ಸಹ ಆಟ ಆಡ್ಬೋದು ಮಕ್ಕಳು. ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಅನ್ನು ತಗೊಂಡು ಕೆಲವೊಂದು ಗೇಮ್ಗೆ ಒಂದೊಂದು ರೀತಿಯಾದಂತಹ ಪ್ರೈಸಸ್ ಇದೆ. ಅದಾದ್ಮೇಲೆ ಹೀಗೆ ಬೋಟಿಂಗ್ ಸಹ ಇರುತ್ತೆ ಮಕ್ಕಳಿಗೆ. ನಂತರ ಇಲ್ಲಿ ಶೂಟಿಂಗ್ ದ ಬಾಲ್ ಅಂತ ಇರುತ್ತೆ. ಇದು ನಿಮಗೆ 100 ರೂಪೀಸ್ಗೆ 5 ಹೆಸರು ಕಾಳನ್ನ ಕೊಡ್ತಾರೆ ಶೂಟ್ ಮಾಡಲಿಕ್ಕೆ. ಸೊ ಅದರಲ್ಲಿ ನೀವು 5 ಕಾಳನ್ನು ಹೊಡೆದ್ರೆ ನಿಮಗೆ ಒಂದು ಕುಕ್ಕರನ್ನ ಫ್ರೀಯಾಗಿ ಕೊಡ್ತಾರೆ. ನೋಡಿ, ಈ ರೀತಿಯಾಗಿರುತ್ತೆ ಗೇಮ್ಸ್ ನಿಮಗೆ. ಈ ಗೊಂಬೆ ಮಾತ್ರ ಸೂಪರ್ ಆಗಿತ್ತು. ನೋಡ್ತಾ ಇರ್ಬೋದು ಇಲ್ಲಿ ಹಳೆ ಕಾಲದ ಗಾಡಿಗಳೆಲ್ಲ ಯಾವ ರೀತಿಯಾಗಿತ್ತು ಅಂತ. ಅದಾದ್ಮೇಲೆ ಇನ್ನೊಬ್ರು ಫ್ರೆಂಡ್ಸ್ ಸಹ ಸಿಕ್ಕಿದ್ರು. ಅವರೊಂದಿಗೆ ಸಹ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಮತ್ತೊಂದು ಕಡೆ ವಿಸಿಟ್ ಮಾಡೋಣ ಅಂತ ಮತ್ತೊಂದ್ಸರಿ ಅವ್ರ ಜೊತೆ ಹೊರಟೆ. ಆಗಾಗ್ಲೇ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರ್ಕೊಂಡಿದ್ರು ಅಂತ. ಸುಮಾರು ಜನ ಬಂದ್ಬಿಟ್ಟಿದ್ರು ಆಗಾಗ್ಲೇ. ಯಾಕೆಂದ್ರೆ ಸಂಜೆ ಆಗ್ತಾ 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 ತುಂಬಾ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಮತ್ತೆ ಇಲ್ಲಿ ಕೆಲವು ಸಿಂಗರ್ ಸಹ ಬಂದಿದ್ರು ಕೆಲವೊಂದು ಸಾಂಗ್ ಅನ್ನ ಹಾಡ್ಲಿಕ್ಕೆ. ಅವರು ಸಹ ಸಾಂಗ್ಸ್ ಅನ್ನ ಹಾಡ್ತಾ ಇದ್ರು ಅಲ್ಲಿ. ಮತ್ತೆ ಕೆಲವೊಂದು ಶಾಪ್ ಗಳನ್ನ ಬಿಟ್ಟಿದೆ ಈ ಸೈಡಿಂದ ಬರುವಾಗ. ಕೆಲವೊಂದನ್ನ ಹಾಗೆ ವಿಡಿಯೋ ಮೂಲಕ ಕಂಪ್ಲೀಟ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು ಜೋಕರ್ ಆಗಿರ್ಬೋದು, ಚಾರ್ಲಿ ಚಾಂಪಿಯನ್ ವೇಷ ಹಾಕೊಂಡೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಮಧ್ಯ ಮಧ್ಯ ಬರ್ತಾ ಇದ್ರು. ನಂತರ ಕೊನೆಯದಾಗಿ ಬರ್ತಾ ಇಲ್ಲಿ ನಾನು ಆಮ್ಲ ಜ್ಯೂಸ್ ಅನ್ನ ತಗೊಂಡು ಕುಡ್ಕೊಂಡು ಬಂದೆ. ಇಲ್ಲಿ 3 ರೀತಿಯಾದಂತಹ ಜ್ಯೂಸ್ ಇತ್ತು. ಸೊ ನಾವಿಲ್ಲಿ ಆಮ್ಲ ಜ್ಯೂಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮ್ಲ ಜ್ಯೂಸ್ ಅನ್ನ ತಗೊಳ್ತಾ ಇದ್ವಿ. ಆಮ್ಲ ಜ್ಯೂಸ್ ಬಂದು ನಿಮಗೆ 50 ರೂಪೀಸ್ ಆಗುತ್ತೆ. ಮ್ಯಾಂಗೋ ಬಂದು 60 ರೂಪೀಸ್ ಇತ್ತು. ಮತ್ತೆ ಎಳ್ನೀರು ಸಹ ನಿಮಗೆ 70 ರೂಪೀಸ್ ಏನೋ ಆಗುತ್ತೆ, ಅಲ್ಲ 100 ರೂಪೀಸ್ ಅನ್ಕೊಂತೀನಿ ಅದು. ಸೊ ಆಮ್ಲ ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿಕೊಂಡು ಸೊ ಅಲ್ಲಿಂದ ನಾವು ಹೊರಟ್ವಿ. ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ರಿಂದ ಸೊ ಅದೇ ವೇಳೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲಿ ಗಾಡಿನ ಪಾರ್ಕ್ ಮಾಡಿದ್ರಿಂದ ಗಾಡಿಯನ್ನು ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ, ದೇವಸ್ಥಾನಕ್ಕೆ ಹೋಗುವಾಗ ರೋಡಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂತ.
ಬಟ್ ನೀಟಾಗಿ ನಮಗೆ ಆರ್ಗನೈಸ್ ಮಾಡಿದ್ರು, ಹೋಗ್ಲಿಕ್ಕೂ ಮಾಡ್ಲಿಕ್ಕೆಲ್ಲ ಚೆನ್ನಾಗಿತ್ತು. ಮತ್ತೆ ಕೆಲವೊಂದು ಸಿಂಗರ್ಸ್ ಬಂದು ಆಗಾಗಲೇ ಸಾಂಗ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ನಾವು ತುಂಬಾ ಹೊತ್ತು ಇರ್ಲಿಕ್ಕೆ ಆಗ್ಲಿಲ್ಲ, ಸೊ ವಾಪಸ್ ಮನೆಗೆ ಬಂದ್ಬಿಟ್ವಿ. ನೋಡಿ, ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ಹೋದ ತಕ್ಷಣ ಏನೋ ಒಂಥರ ನಿಮಗೆ ಪೀಸ್ಫುಲ್ ಅನ್ಸುತ್ತೆ. ನೋಡಿ, ಇದು ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ನಂತರ ದೇವರನ್ನ ಕೈ ಮುಕ್ಕೊಂಡು ಹಾಗೆ ಒಂದೆರಡು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ದೇವಸ್ಥಾನನ. ಖಂಡಿತವಾಗಿ ಯಾರೆಲ್ಲ ಇದ್ದೀರಾ ರಾಜಾಜಿನಗರದಲ್ಲಿ, ಅವ್ರಿಗತಿ ದೇವಸ್ಥಾನ ಚಿರಪರಿಚಿತನೇ ಅಂತಾನೆ ಅನ್ಬೋದು. ನೀವೇನಾದ್ರೂ ಈ ಗ್ರೌಂಡ್ಗೆ ಹೋದ್ರೆ ಈ ದೇವಸ್ಥಾನಕ್ಕೆ ಭೇಟಿ ಮಾಡಿ ಬನ್ನಿ, ಚೆನ್ನಾಗಿದೆ. ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೆ ದೇವಸ್ಥಾನ. ಎಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಹೊರಗಡೆಯಿಂದ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಅಂತ. ತುಂಬಾನೇ ಚೆನ್ನಾಗಿತ್ತು ಈ ದೇವಸ್ಥಾನ ನೋಡ್ಲಿಕ್ಕೆ. ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ದೇವರದ ಧ್ಯಾನ ಮಾಡಿಕೊಂಡು ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ನೋಡಿ, ಹೊರಗಡೆಯಿಂದ ಯಾವ ರೀತಿಯಾಗಿದೆ ದೇವರ ಅಂತ ತೋರಿಸ್ತಾ ಇದ್ದೀನಿ ದೇವಸ್ಥಾನದ ವ್ಯೂ. ನಂತರ ಕೆಲವೊಂದು ಮನೆಗೆ ಬಂದ್ಮೇಲೆ ಐಟಮ್ ಅನ್ನ ಚೆಕ್ ಮಾಡಿಕೊಂಡು ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.